ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ತೆರೆ ಬಿದ್ದಿದೆ. 10 ದಿನಗಳ ಕಲಾಪಕ್ಕೆ ಬರೋಬ್ಬರಿ 40 ಕೋಟಿ ರೂಪಾಯಿ ಖರ್ಚಾಗಿದೆ. ಆದರೆ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಎಷ್ಟು ಚರ್ಚೆ ನಡೆಯಿತು ಅನ್ನೋದೇ ಈಗಿರೋ ಪ್ರಶ್ನೆ. ಸ್ಪೀಕರ್ ಕುರಿತ ಜಮೀರ್ ಹೇಳಿಕೆ, ಡಿಕೆ ಶಿವಕುಮಾರ್ ಸಿಬಿಐ ಕೇಸ್ ವಾಪಸ್ ಪಡೆದ ವಿಚಾರ, ಭ್ರೂಣ ಹತ್ಯೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಆಡಳಿತ ವಿಪಕ್ಷದ ಕಚ್ಚಾಟಕ್ಕಷ್ಟೇ ಕಲಾಪ ವೇದಿಕೆಯಾಗಿತ್ತು. ಕಳೆದ ಕಡೆ 2 ದಿನಗಳ ಕಾಲ ಮಾತ್ರ ಈ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆದಿದ್ದು, ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಸಿದ್ಧವಿದೆ ಅಂತ ಸಭೆಗೆ ಸಿಎಂ ಉತ್ತರ ನೀಡಿದ್ದಾರೆ. ಮತ್ತೊಂದು ಕಡೆ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬಂದಿದ್ದು. 2023-24 ಸಾಲಿನ ಕಾಮಗಾರಿಗಳಿಗೆ ಡಿಸೆಂಬರ್ನಲ್ಲಿ ಅನುಮೋದನೆ ನೀಡಿರೋದು ವಿಸ್ತಾರ ನ್ಯೂಸ್ ಬಯಲಿಗೆಳೆದಿದೆ. ಹೀಗಾಗಿ ವಿಶೇಷ ಸ್ಥಾನಮಾನ ಸಿಕ್ಕಿದ್ರೂ ಕಲ್ಯಾಣ ಕರ್ನಾಟಕ ಅಂತ ಹೆಸರಿದ್ರೂ ಏನು ಫಲ ಅನ್ನೋ ಪ್ರಶ್ನೆ ಹುಟ್ಟು ಹಾಕಿದೆ. ಇನ್ನು ಮಾರುತಿ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಚೀಫ್ ಮಾರುತಿ. ಒಂದು ಕಡೆ ಹೆಸರು ಬದಲಾವಣೆ ಮಾಡಾಯಿತು, ಕಲ್ಯಾಣ ಕರ್ನಾಟಕ ಅಂತ ಆಯಿತು. 371J ವಿಶೇಷ ಸ್ಥಾನಮಾನ ಕೊಟ್ಟಾಯಿತು. ಹೆಸರಿಗೆ ಮಾತ್ರ ಕಲ್ಯಾಣ ಆಯ್ತಾ ಅಂತ ಈ ಜಿಲ್ಲೆಗಳ ವಾಸ್ತವ ಸ್ಥಿತಿಯನ್ನು ನೋಡಿದಾಗ, ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಚರ್ಚೆ ಆಗಬೇಕು ಅಂತಾನೆ ಬೆಳಗಾವಿಯಲ್ಲಿ ಅಧಿವೇಶನ ಇಡೋದು. 40 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. 2 ದಿನ ಚರ್ಚೆ ಸೀಮಿತ ಆಯಿತು ಅಂತ ಉತ್ತರ ಕರ್ನಾಟಕ ಭಾಗದ ಚರ್ಚೆ. ವಾಸುದೇವ್, ಪ್ರತಿ ಬಾರಿನೂ ಕೂಡ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂಥ ಒಂದು ಸಂದರ್ಭದಲ್ಲಿ ಸಮಗ್ರವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಸದನ ಆರಂಭ ಆದಾಗ ಪ್ರಾಥಮಿಕವಾಗಿ ಮಾತಾಡ್ತಾರೆ. ಆದರೆ ಈಗಾಗಲೇ ಹಲವು ಅಧಿವೇಶನಗಳು ನಡೆದೋಗಿದ್ದಾವೆ, ಹಲವು ಬಾರಿ ಇದೇ ರೀತಿಯಾದಂಥ ಒಂದು ಚರ್ಚೆ ಆಗಿದೆ. ಅದಾದ ಬಳಿಕ ಆ ಉತ್ತರ ಏನು ಸಿಕ್ತು, ಕೆಲಸಗಳು ಏನಾದವು ಅನ್ನುವಂಥ ಒಂದು ಪ್ರಶ್ನೆಯನ್ನು ಹುಡುಕಿದಾಗ ಉತ್ತರಗಳು ಮಾತ್ರ ನಕಾರಾತ್ಮಕವಾಗಿ ಇದ್ದಾವೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗಲೂ ಕೂಡ ಅಂಥದ್ದೇ ಒಂದು ಚಳಿಗಾಲದ ಅಧಿವೇಶನ, 10 ದಿನಗಳ ಕಾಲ ಚಳಿಗಾಲದ ಅಧಿವೇಶನ ಮುಕ್ತಾಯ ಆಗಿದೆ. ಸಿದ್ದರಾಮಯ್ಯ ಅವರು 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 135 ಸ್ಥಾನ ಗೆದ್ದು ಬಳಿಕ ಮುಖ್ಯಮಂತ್ರಿಗಳು ಆದ ಬಳಿಕ ಮೊದಲನೇ ಬಾರಿಗೆ ಚಳಿಗಾಲದ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಮಾಡಿರುವಂಥದ್ದು. ಬಹಳಷ್ಟು ನಿರೀಕ್ಷೆಗಳು ಇದ್ವು. ಆ ನಿರೀಕ್ಷೆಗಳ ಅಂತೆ ಬಹಳಷ್ಟು ಚರ್ಚೆಗಳು ಕೂಡ ಆಗಿದ್ದಾವೆ. ಕಳೆದ 3 ದಿನಗಳಲ್ಲಿ, ಅಂದರೆ ಕೊನೆಯ 3 ದಿನಗಳಲ್ಲಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಬಗ್ಗೆ, ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಕಿತ್ತೂರು ಕರ್ನಾಟಕ ಆಗಿರ್ಬೋದು, ಇಲ್ಲಿ ಯಾವ ರೀತಿಯಾಗಿ ದಕ್ಷಿಣ ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಹಿಂದುಳಿದಿದ್ದಾವೆ ಪ್ರದೇಶಗಳು, ಯಾವ ರೀತಿಯಾಗಿ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು, ಇಲ್ಲಿರುವಂತಹ ನೀರಾವರಿ ಯೋಜನೆಗಳು ಯಾಕೆ 50 ವರ್ಷಗಳಿಂದಲೂ ಕೂಡ ಕೇವಲ ಚಾಲನೆಯಲ್ಲಿದ್ದಾವೆ ಬಿಟ್ಟರೆ ಅದು ಪೂರ್ಣ ಆಗುವಂಥ ಒಂದು ಕೆಲಸ ಆಗ್ತಿಲ್ಲ, ಈ ರೀತಿಯಾಗಿ ಗಂಭೀರವಾದಂತಹ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂಥ ಒಂದು ಕೆಲಸ ಆಗಿದೆ. ಆದರೆ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಹಲವು ಬಾರಿ ಬೆಳಗಾವಿ ಅಧಿವೇಶನ ನಡೆದಾಗಲೂ ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಜನಪ್ರತಿನಿಧಿಗಳು ಸಕ್ರಿಯವಾಗಿ ಭಾಗವಹಿಸ್ತಾರೆ ಚರ್ಚೆಯಲ್ಲಿ. ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುವಂಥ ಒಂದು ಸಂದರ್ಭದಲ್ಲಿ ಅದು ಕಿತ್ತೂರು ಕರ್ನಾಟಕ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಎರಡೂ ಕರ್ನಾಟಕದಲ್ಲೂ ಕೂಡ ಬಹಳಷ್ಟು ಆಸಕ್ತಿ ಕಾಣ್ತಾ ಇಲ್ಲ ಅನ್ನುವಂಥದ್ದು. ಅಲ್ಲಿಂದ ಆಯ್ಕೆಯಾಗಿ ಬಂದಂತಹ ಜನಪ್ರತಿನಿಧಿಗಳು ಬಹಳಷ್ಟು ಜನ ಸಕ್ರಿಯವಾಗಿ ಭಾಗವಹಿಸ್ತಿಲ್ಲ. ಒಂದು ವೇಳೆ ಆ ರೀತಿಯಾಗಿ ಸಕ್ರಿಯವಾಗಿ ಭಾಗವಹಿಸಿದ್ದೇ ಆದರೆ ಏನು 10 ದಿನಗಳ ಕಾಲ ಅಧಿವೇಶನ ನಡೀತಿತ್ತು, ಇದರಲ್ಲಿ ಕೇವಲ 3 ದಿನಗಳ ಅಷ್ಟೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು. ಎಲ್ಲರೂ ಚರ್ಚೆ ಮಾಡಿದ್ದೆ ಆದರೆ ಸಮಯವೂ ಕೂಡ ಸಾಕಾಗ್ತಿರ್ಲಿಲ್ಲ. ಅದೇನೇ ಇರಲಿ, ಆದರೆ ಸಮಯ ಒಂದು ಕಡೆ ಸದನದಲ್ಲಿ ಸರಿಯಾಗಿ ಭಾಗವಹಿಸದೇ ಇರುವಂಥದ್ದು, ಚರ್ಚೆಯಲ್ಲಿ ಪಾಲ್ಗೊಳ್ಳದೇ ಇರುವಂಥದ್ದು, ಜೊತೆಗೆ ನಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಸರಿಯಾಗಿ ಸದನದ ಗಮನಕ್ಕೆ ತರದೇ ಇರುವಂಥದ್ದು, ಇದು ಈ ಭಾಗದ ಶಾಸಕಗಳಿಂದ ಪದೇ ಪದೇ ಕಂಡು ಬರ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ದಕ್ಷಿಣ ಕರ್ನಾಟಕ, ಹಳೆ ಮೈಸೂರು ಭಾಗ ಅಭಿವೃದ್ಧಿಯಲ್ಲಿ ಮುಂದಿದೆ, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಕಿತ್ತೂರು ಕರ್ನಾಟಕ ಆಗಿರ್ಬೋದು ಹಿಂದಿದೆ ಅನ್ನುವಂಥದ್ದನ್ನ ಇಲ್ಲಿನ ಜನಪ್ರತಿನಿಧಿಗಳು ಹೇಳ್ತಾರೆ. ಅಂದ್ರೆ ನಮ್ಮ ಜನಪ್ರತಿನಿಧಿಗಳು ಸರಿಯಾಗಿ ಅದನ್ನ ಪ್ರಸ್ತಾಪ ಮಾಡುವಂತ ಒಂದು ಕೆಲಸ ಆಗೋದಿಲ್ಲ. ಹೀಗಾಗಿ ಮೊದಲಿಂದಲೂ ಕೂಡ ಇದು ನಡ್ಕೊಂಡು ಬಂದಿರುವುದರಿಂದ ನಮಗೆ ಇಲ್ಲಿ ಅಭಿವೃದ್ಧಿಗೆ ಕುಂಠಿತ ಆಗಿರುವಂತದ್ದು ಅನ್ನೋದನ್ನ ಹೇಳ್ತಾರೆ. ಆದ್ರೆ ಬಹುತೇಕ ಶಾಸಕರು, ಇಲ್ಲಿಂದ ಗೆದ್ದು ಬಂದಿರುವಂತಹ ಶಾಸಕರು ಸರಿಯಾಗಿ ಸದನಕ್ಕೆ ಬರೋದಿಲ್ಲ, ಸಮಸ್ಯೆಗಳನ್ನು ಹೇಳೋದಿಲ್ಲ. ಹೀಗಾಗಿ ಈ ಭಾಗ ಸರಿಯಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕೊರಗು ಈ ಭಾಗದ ಜನರಿಗೆ ಇರುವಂಥದ್ದು. ಈ ಬಾರಿನೂ ಕೂಡ ಅಂಥದ್ದೇ ಒಂದು ಅಧಿವೇಶನ ಮುಕ್ತಾಯ ಆಗಿದೆ. ಆದರೆ ಉತ್ತರ ಕೊಡುವಂಥ ಒಂದು ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕಕ್ಕೆ ಯಾವ ರೀತಿಯಾದಂಥ ಒಂದು ಯೋಜನೆಗಳನ್ನು ನಾವು ಬಂದ ಮೇಲೆ ಕೊಟ್ಟಿದ್ವಿ. ಜೊತೆಗೆ 2014ರಲ್ಲಿ 371J ಅಂದಿನ UPA ಸರ್ಕಾರ 370J ತಂದ ಬಳಿಕ ನಮ್ಮ ಸರ್ಕಾರ ಏನು ಮಾಡ್ತು, ಈಗೆಲ್ಲ ಇಲ್ಲಿವರೆಗೂ ಎಷ್ಟು ಯೋಜನೆಗಳನ್ನು ಜಾರಿ ಮಾಡಿದ್ವಿ, ಎಷ್ಟು ಹಣವನ್ನು ಖರ್ಚು ಮಾಡಿದ್ವಿ ಅನ್ನುವಂಥದ್ದನ್ನು ದಾಖಲೆ ಸಮೇತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇದು
ಕೇವಲ ಹೇಳಿಕೆಗೆ ಅಷ್ಟೇ ಸೀಮಿತ ಆಗಿದೆ. ಮುಂದಿನ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲೇ ಆಗೋದ್ರಿಂದ ಅದರ ಒಳಗಾಗಿ ಇವತ್ತು ಏನು ಭರವಸೆಗಳನ್ನು ಕೊಟ್ಟಿದ್ದಾರೋ ಅಂಥ ಭರವಸೆಗಳನ್ನು ಈಡೇರಿಸುವಂಥ ಒಂದು ಸರ್ಕಾರ ಇದಾಗಲಿ ಅನ್ನುವಂಥದ್ದೇ ಈ ಭಾಗದ ಜನರು ಹೇಳ್ತಾ ಇರುವಂತಹ ಒಂದು ಮಾತು. ವಾಸುದೇವ್. ಓಕೆ ಮಾರುತಿ, ಹಾಗೆ ಸಂಪರ್ಕದಲ್ಲಿರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.